ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭೂತಶುದ್ಧಿ, ಭಸ್ಮ ಮಹಾತ್ಮ್ಯ ಹಾಗೂ ಪ್ರಾತಃಸಂಧ್ಯೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ. ಭಗವಾನ್ ನಾರಾಯಣನು ಹೇಳಿದನು, ಮಹಾಮುನಿಯೇ, ಈಗ ಭೂತಶುದ್ಧಿಯ ವಿಧಿಯನ್ನು ಹೇಳುವೆನು. ಮೊದಲಿಗೆ ದೇವಿ ಕುಂಡಲಿನಿಯು ಮೂಲಾಧಾರದಿಂದ ಎದ್ದು ಸುಷುಮ್ನ ನಾಡಿಯ ಮೂಲಕ ಬ್ರಹ್ಮರಂಧ್ರದವರೆಗೆ ಮುಟ್ಟಿದೆ ಎಂದು ಚಿಂತಿಸಬೇಕು. ಅನಂತರ ಸಾಧಕ ಪುರುಷನು ಸೋಹಂ ಎಂಬ ಮಂತ್ರದಿಂದ ಜೀವನನ್ನು ಬ್ರಹ್ಮನಲ್ಲಿ ಸಂಯೋಜನೆಗೊಳಿಸಬೇಕು. ಬಳಿಕ ತನ್ನ ಶರೀರದಲ್ಲಿ ಕಾಲಿನಿಂದ ಮೊಣಕಾಲಿನವರೆಗಿನ ಭಾಗವು ಪೃಥಿವಿಯ ಸ್ಥಾನವಾಗಿದೆ ಎಂದು ಭಾವಿಸಬೇಕು. ಆ ಪೃಥಿವಿಯ ಭಾಗವು ಚೌಕಾಕಾರವಾಗಿದೆ. ವಜ್ರದ ಚಿಹ್ನೆಯಿಂದ ಕೂಡಿದ ಪೀತವರ್ಣವಾಗಿ ಲಂ ಬೀಜದಿಂದ ಅಂಕಿತವಾಗಿದೆ. ಮೊಣಕಾಲಿನಿಂದ ನಾಭಿಯವರೆಗಿನ ಭಾಗವನ್ನು ಜಲದ ಸ್ಥಾನವೆಂದು ತಿಳಿದು ಇದರ ಆಕೃತಿ ಅರ್ಧಚಂದ್ರದಂತೆ ಇದೆ ಎಂದು ಭಾವಿಸಬೇಕು. ಇದರಲ್ಲಿ 2 ಕಮಲಗಳು ಅಂಕಿತವಾಗಿದ್ದು ವರ್ಣ ಶುಕ್ಲವಾಗಿದೆ. ಈ ಜಲಮಂಡಲವು ವಂ ಬೀಜ ಮಂತ್ರದಿಂದ ಅಂಕಿತವಾಗಿದೆ. ನಾಭಿಯಿಂದ ಹಿಡಿದು ಕಂಠದವರೆಗಿನ ಭಾಗವನ್ನು ತ್ರಿಕೋಣಾಕಾರ ಅಗ್ನಿಮಂಡಲವಾಗಿ ಭಾವಿಸಬೇಕು. ಅದರ ವರ್ಣ ಕೆಂಪಗಾಗಿದ್ದು ಅದರಲ್ಲಿ ಸ್ವಸ್ತಿಕದ ಚಿಹ್ನೆ ಇದೆ. ಅದು ರಂ ಬೀಜದಿಂದ ಕೂಡಿದೆ ಎಂಬುದಾಗಿ ಚಿಂತಿಸಬೇಕು. ಹೃದಯದ ಮೇಲೆ ಭ್ರೂಮಧ್ಯದವರೆಗಿನ ಭಾಗವು ವಾಯುಮಂಡಲವಾಗಿದೆ. ಅದರ ವರ್ಣ ಧೂಮ್ರವಾಗಿದ್ದು ಷಟ್ಕೋಣ ಆಕೃತಿಯಿಂದ ಕೂಡಿ 6 ಬಿಂದುಗಳಿಂದ ಚಿಹ್ನಿತವಾಗಿ ಯಂ ಬೀಜದಿಂದ ಅಂಕಿತವಾಗಿದೆ ಎಂದು ಭಾವಿಸಬೇಕು. ಭ್ರೂಮಧ್ಯದಿಂದ ಬ್ರಹ್ಮರಂಧ್ರದ ಭಾಗವು ಆಕಾಶ ಮಂಡಲವಾಗಿದೆ. ಅದರ ಆಕೃತಿಯು ವರ್ತುಲಾಕಾರವಿದ್ದು ಶ್ವೇತವರ್ಣದಿಂದ ಪರಮ ಮನೋಹರವಾಗಿದೆ. ಅದರಲ್ಲಿ ಹಂ ಬೀಜ ಅಂಕಿತವಾಗಿದೆ ಎಂದು ಧ್ಯಾನಿಸಬೇಕು. ಈ ಪ್ರಕಾರ ಚಿಂತಿಸಿದ ಬಳಿಕ ಪ್ರತಿಯೊಂದು ಭೂತವನ್ನು ಇನ್ನೊಂದರಲ್ಲಿ ಲಯಗೊಳಿಸಬೇಕು. ಪೃಥಿವಿಯನ್ನು ಜಲದಲ್ಲಿ, ಜಲವನ್ನು ಅಗ್ನಿಯಲ್ಲಿ, ಅಗ್ನಿಯನ್ನು ವಾಯುವಿನಲ್ಲಿ, ವಾಯುವನ್ನು ಆಕಾಶದಲ್ಲಿ, ಆಕಾಶವನ್ನು ಅಹಂಕಾರದಲ್ಲಿ, ಅಹಂಕಾರವನ್ನು ಮಹತ್ತತ್ವದಲ್ಲಿ, ಮಹತ್ತತ್ವವನ್ನು ಪ್ರಕೃತಿಯಲ್ಲಿ ವಿಲೀನಗೊಳಿಸಬೇಕು. ಈ ಪ್ರಕೃತಿಯನ್ನು ಅಪರ ಬ್ರಹ್ಮ ಅಥವಾ ಮಾಯಾ ಎಂದು ಹೇಳುತ್ತಾರೆ. ಇದನ್ನು ಪರಮಾತ್ಮನಲ್ಲಿ ಲಯಗೊಳಿಸಬೇಕು. ಹೀಗೆ ಪರಮ ಜ್ಞಾನದಿಂದ ಸಂಪನ್ನನಾಗಿ ಅನಾದಿ ಜನ್ಮಗಳಲ್ಲಿ ಸಂಚಿತವಾದ ಪಾಪ ಸಮುದಾಯವನ್ನು ಓರ್ವ ಪುರುಷನ ರೂಪದಲ್ಲಿ ಚಿಂತನೆ ಮಾಡಬೇಕು. ಎಡಕುಕ್ಷಿ ಅಂದರೆ ಎಡಪಕ್ಕೆಯಲ್ಲಿ ಕುಳಿತಿರುವ ಆ ಪಾಪ ಪುರುಷರು ಅಂಗುಷ್ಟ ಗಾತ್ರದಿಂದ ಎದ್ದು ಕೃಷ್ಣ ವರ್ಣದವನಾಗಿರುವನು. ಬ್ರಹ್ಮಹತ್ಯೆಯು ಅವನ ಶಿರೋಭಾಗವಾಗಿದೆ. ಸುವರ್ಣ ಕಳ್ಳತನ ಅದರ 2 ಭುಜಗಳು. ಅವನು ಸುರಾಪಾನ ರೂಪಿ ಹೃದಯದಿಂದ ಕೂಡಿರುವನು. ಗುರು ತಲ್ಪವೇ ಅವನ ಕಟಿಭಾಗವು. ಈ ಪಾಪಗಳ ಮತ್ತು ಪಾಪಿಗಳ ಸಂಸರ್ಗವೇ ಅವನ 2 ಕಾಲುಗಳು. ಉಪಪಾತಕಗಳು ಅವನ ಮಸ್ತಕ. ಅವನು ಕೈಯಲ್ಲಿ ಕತ್ತಿ ಗುರಾಣಿ ಹಿಡಿದಿರುವನು. ಶರೀರದ ಬಣ್ಣ ಕಪ್ಪಾಗಿದ್ದು ಇಂತಹ ದುಸ್ಸಹ ಪಾಪ ಪುರುಷನ ಮೋರೆಯು ಕೆಳಮುಖವಾಗಿದೆ. ಹೀಗೆ ಚಿಂತಿಸಿದ ಬಳಿಕ ವಾಯುಬೀಜ ಯಂ ಇದನ್ನು ಸ್ಮರಿಸುತ್ತಾ ಪೂರಕ ಪ್ರಾಣಾಯಾಮದಿಂದ ವಾಯುವನ್ನು ತುಂಬಿಕೊಂಡು ಅದರಿಂದ ಈ ಪಾಪ ಪುರುಷನ ಶರೀರವನ್ನು ಒಣಗಿಸಿಬಿಡಬೇಕು. ಮತ್ತೆ ರಂ ಈ ವನ್ಹಿ ಬೀಜದ ಮೂಲಕ ಅಗ್ನಿಯನ್ನು ಪ್ರಕಟಿಸಿ ಅದರ ಶರೀರದೊಂದಿಗೆ ಆ ಪಾಪ ಪುರುಷನನ್ನು ಭಸ್ಮ ಮಾಡಿಬಿಡಬೇಕು. ಅನಂತರ ಬುದ್ಧಿವಂತನು ಕುಂಭಕದ ಜಪದಿಂದ ಆ ಪಾಪ ಪುರುಷನು ಭಸ್ಮನಾದನೆಂದು ಚಿಂತಿಸಬೇಕು. ಈಗ ಈ ಪುರುಷನ ಸುಟ್ಟ ಭಸ್ಮವನ್ನು ವಾಯುಬೀಜ ಯಂ ಇದರ ಜಪದಿಂದ ರೇಚಕ ಪ್ರಾಣಾಯಾಮ ಮಾಡಿ ಹೊರಗೆ ಹಾಕಬೇಕು. ನಂತರ ವಿದ್ವಾಂಸನು ತನ್ನ ಶರೀರದಿಂದ ಉತ್ಪನ್ನವಾದ ಭಸ್ಮವನ್ನು ಸುಧಾ ಬೀಜ ವಂ ಉಚ್ಚರಿಸಿ ಪ್ರಕಟವಾದ ಅಮೃತದಿಂದ ನೆನೆಸಿಬಿಡಬೇಕು. ಮತ್ತೆ ಭೂಬೀಜ ಲಂ ಇದರಿಂದ ಅದನ್ನು ಒಟ್ಟುಗೂಡಿಸಿ ಸುವರ್ಣ ಅಂಡದಂತೆ ಮಾಡಬೇಕು. ಅನಂತರ ಆಕಾಶ ಬೀಜ ಹಂ ಉಚ್ಚರಿಸಿ ಆ ಅಂಡವನ್ನು ವಿಕಸಿತಗೊಳಿಸಬೇಕು. ಹೀಗೆ ಮಸ್ತಕದಿಂದ ಹಿಡಿದು ಕಾಲಿನವರೆಗೆ ಸರ್ವಾಂಗವನ್ನು ರಚಿಸಬೇಕು. ಪುನಃ ಆಕಾಶಾದಿ 5 ಭೂತಗಳನ್ನು ತನ್ನ ಚಿತ್ತದಲ್ಲಿ ಕಲ್ಪಿಸಬೇಕು. ಸೋಹಂ ಈ ಮಂತ್ರದಿಂದ ತನ್ನ ಹೃದಯ ಕಮಲದಲ್ಲಿ ಆತ್ಮನನ್ನು ವಿರಾಜಿತಗೊಳಿಸಬೇಕು.
ಆನಂತರ ಜೀವ ಬ್ರಹ್ಮನಲ್ಲಿ ಸಂಯೋಜಿತವಾದ ಕುಂಡಲಿನಿಯನ್ನು ಹಾಗೂ ಪರಮಾತ್ಮನ ಸಂಸರ್ಗದಿಂದ ಸುಧಾಮಯ ಜೀವನನ್ನು ಹೃದಯ ರೂಪಿ ಕಮಲದಲ್ಲಿ ಸ್ಥಾಪಿಸಿ ಮೂಲಾಧಾರದಲ್ಲಿ ವಿರಾಜಿಸುತ್ತಿರುವ ಕುಂಡಲಿನಿ ದೇವಿಯನ್ನು ಧ್ಯಾನಿಸಬೇಕು. ರಕ್ತವರ್ಣ ಜಲದ ಒಂದು ಸಮುದ್ರವಿದೆ, ಅದರಲ್ಲಿ ಒಂದು ದೋಣಿಯಿದೆ, ಅದರಲ್ಲಿ ಒಂದು ಕಮಲವು ಅರಳಿದೆ, ಅದರ ಮೇಲೆಯೇ ಈ ದೇವಿಯು ವಿರಾಜಿಸುತ್ತಿರುವಳು. ಈಕೆಯು ತನ್ನ 6 ಕರಕಮಲಗಳಲ್ಲಿ ತ್ರಿಶೂಲ, ಇಕ್ಷು ಧನಸ್ಸು, ರತ್ನಮಯ ಪಾಶ, ಅಂಕುಶ, 5 ಬಾಣಗಳು ಮತ್ತು ರಕ್ತದಿಂದ ತುಂಬಿದ ಕಪಾಲವನ್ನು ಧರಿಸಿರುವಳು. 3 ನೇತ್ರಗಳಿಂದ ಶೋಭಿಸುವ ಈಕೆಯು ಸ್ಥೂಲ ಉರೋಜಗಳಿಂದ ಮತ್ತು ಸುಂದರ ನಿತಂಬಗಳಿಂದ ಸಂಪನ್ನಳಾಗಿರುವಳು. ಇಂತಹ ಪ್ರಾಣಶಕ್ತಿ ಸ್ವರೂಪ ಭಗವತಿ ಕುಂಡಲಿನಿಯು ನಮಗೆ ಸುಖವನ್ನು ನೀಡಲಿ. ಹೀಗೆ ಪರಮಾತ್ಮ ಸ್ವರೂಪಿಣಿ ಪ್ರಾಣಶಕ್ತಿ ಕುಂಡಲಿನಿ ದೇವಿಯನ್ನು ಧ್ಯಾನಿಸಿದ ಬಳಿಕ ಸಮಸ್ತ ಕಾರ್ಯಗಳಲ್ಲಿ ಅಧಿಕಾರ ಪಡೆಯಲು ಭಸ್ಮ ಧಾರಣ ಮಾಡಬೇಕು. ವಿಭೂತಿ ಧಾರಣೆಯ ಫಲವು ಮಹಾನ್ ಆಗಿದೆ. ಅನಂತರ ಭಗವಾನ್ ನಾರಾಯಣನು ಶಿರೋವೃತ, ಭಸ್ಮ ಮಾಹಾತ್ಮ್ಯ, ಭಸ್ಮ ಭೇದ, ಭಸ್ಮ ಧಾರಣ ವಿಧಿ ಇವುಗಳನ್ನು ಬಹಳ ವಿಸ್ತಾರದಿಂದ ವರ್ಣಿಸಿ ಪುಂಡ್ರದ ಮಹಿಮೆಯನ್ನು ತಿಳಿಸಿದನು. ಬಳಿಕ ಊರ್ಧ್ವ ಪುಂಡ್ರದ ಮಹಿಮೆಯನ್ನು ತಿಳಿಸಿ ಕೊನೆಗೆ ಅವನು ಹೇಳಿದನು, ನಾರದ, ಭಸ್ಮ ಧಾರಣೆಯ ವಿಸ್ತೃತ ಮಹಾತ್ಮ್ಯವನ್ನು ನಾನು ನಿನಗೆ ತಿಳಿಸಿದೆ. ಈಗ ಸಂಧ್ಯೋಪಾಸನೆಯ ಉತ್ತಮ ಪುಣ್ಯ ಪ್ರಸಂಗವನ್ನು ಕೇಳು. ಪುಣ್ಯಾತ್ಮನೇ, ಮೊದಲಿಗೆ ಪ್ರಾತಃ ಸಂಧ್ಯೋಪಾಸನೆಯ ವಿಧಾನ ಹೇಳುತ್ತೇನೆ. ಪ್ರಾತಃ ಕಾಲದ ಸಂಧ್ಯೆಯು ನಕ್ಷತ್ರಗಳು ಕಾಣುತ್ತಿರುವಾಗ, ಮಧ್ಯಾಹ್ನದ ಸಂಧ್ಯೆಯು ಸೂರ್ಯನು ಆಕಾಶದ ಮಧ್ಯಕ್ಕೆ ಬಂದಾಗ, ಸಾಯಂ ಸಂಧ್ಯೆಯು ಸೂರ್ಯನು ಪಶ್ಚಿಮ ದಿಕ್ಕಿಗೆ ಹೋದಾಗ ಮಾಡುವ ವಿಧಾನವಿದೆ. ಹೀಗೆ 3 ರೀತಿಯ ಸಂಧ್ಯೆಗಳನ್ನು ಪ್ರತಿದಿನವೂ ಮಾಡಬೇಕು. ದೇವರ್ಷಿ ಸತ್ತಮನೆ, ಸೂರ್ಯೋದಯಕ್ಕೆ ಮೊದಲು ನಕ್ಷತ್ರಗಳು ಕಾಣುತ್ತಿರುವಾಗ ಸಂಧ್ಯೆಯ ಉತ್ತಮ ಕಾಲವಾಗಿದೆ. ತಾರೆಗಳು ಕಣ್ಮರೆಯಾದಾಗಿನಿಂದ ಸೂರ್ಯೋದಯದವರೆಗೆ ಮಧ್ಯಮ, ಸೂರ್ಯೋದಯದ ಬಳಿಕ ಅಧಮ ಕಾಲವಾಗಿದೆ. ಹೀಗೆ 3 ಪ್ರಕಾರದ ಪ್ರಾತಃ ಕಾಲದ ಸಂಧ್ಯೆಯನ್ನು ತಿಳಿಸಲಾಗಿದೆ. ಸೂರ್ಯನು ಕಾಣುತ್ತಿರುವಾಗಿನ ಸಮಯದಲ್ಲಿ ಮಾಡಿದ ಸಾಯಂ ಸಂಧ್ಯೆಯು ಉತ್ತಮ. ಸೂರ್ಯಾಸ್ತದ ಬಳಿಕ ನಕ್ಷತ್ರಗಳ ಉದಯದ ಮೊದಲು ಮಾಡಿದ ಸಂಧ್ಯೆಯು ಮಧ್ಯಮ, ನಕ್ಷತ್ರಗಳು ಉದಯದ ಬಳಿಕ ಮಾಡಿದ ಸಾಯಂ ಸಂಧ್ಯೆಯು ಅಧಮವಾಗಿದೆ. ಹೀಗೆ ಸಾಯಂ ಸಂಧ್ಯೆಯ 3 ಪ್ರಕಾರಗಳು ಇವೆ. ಬ್ರಾಹ್ಮಣನು ಒಂದು ವೃಕ್ಷವಾಗಿರುವನು, ಅದರ ಬೇರು ಈ ಸಂಧ್ಯೆಗಳು. ವೇದಗಳೇ ರೆಂಬೆಗಳು, ಧಾರ್ಮಿಕ ಕೃತ್ಯಗಳೇ ಎಲೆಗಳು. ಆದ್ದರಿಂದ ಪ್ರಯತ್ನಪೂರ್ವಕ ಬೇರುಗಳನ್ನು ರಕ್ಷಿಸಬೇಕು. ಬೇರು ಕಡಿದು ಹೋದರೆ ಮರ ರೆಂಬೆಗಳು ಉಳಿಯಲಾರವು. ಸಂಧ್ಯೆಯ ಜ್ಞಾನವಿಲ್ಲದವನು ಮತ್ತು ಸಂಧ್ಯೆಯನ್ನು ಮಾಡದ ದ್ವಿಜನು ಶೂದ್ರನಂತೆ ಇದ್ದಾನೆ. ಬದುಕಿದ್ದರೂ ಅವನನ್ನು ಸತ್ತವನೆಂದೇ ತಿಳಿಯಬೇಕು. ಜನ್ಮಾಂತರದಲ್ಲಿ ಅವನು ನಾಯಿಯಾಗಿ ಹುಟ್ಟುವನು. ಆದ್ದರಿಂದ ದ್ವಿಜನು ನಿತ್ಯವೂ ಉತ್ತಮ ಸಂಧ್ಯೆಯನ್ನು ಮಾಡಬೇಕು. ಸಂಧ್ಯೋಪಾಸನೆಯ ಅಭಾವದಲ್ಲಿ ಯಾವುದೇ ಶುಭ ಕರ್ಮಗಳಲ್ಲಿ ಅವನಿಗೆ ಅಧಿಕಾರವಿರುವುದಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತವಾದ ಮೇಲೆ 3 ಗಳಿಗೆಗಳವರೆಗೆ ಸಂಧ್ಯೋಪಾಸನೆ ಮಾಡಬಹುದು. ಇದರ ನಂತರ ಸಂಧ್ಯೆ ಮಾಡಿದರೆ ಪ್ರಾಯಶ್ಚಿತ್ತ ಮಾಡಬೇಕು. ಉಚಿತ ಸಮಯ ಕಳೆದು ಹೋದ ಮೇಲೆ ಸಂಧ್ಯೆ ಮಾಡಿದರೆ 4 ಬಾರಿ ಅರ್ಘ್ಯವನ್ನು ಕೊಡಬೇಕು. ಅಥವಾ ಸಂಧ್ಯೋಪಾಸನೆಯ ಮೊದಲು 108 ಗಾಯತ್ರಿ ಜಪವನ್ನು ಮಾಡಿ ಸಂಧ್ಯೋಪಾಸನೆ ಮಾಡಬೇಕು. ಅಭಿಪ್ರಾಯ: ಕಾಲಾತಿಕ್ರಮಣವಾದಾಗ 4 ಬಾರಿ ಅರ್ಘ್ಯ ಕೊಡುವುದರಿಂದ, ಹೆಚ್ಚು ಸಮಯ ಕಳೆದು ಹೋಗಿದ್ದರೆ 108 ಬಾರಿ ಗಾಯತ್ರಿ ಜಪ ಮಾಡುವುದರಿಂದ ಪ್ರಾಯಶ್ಚಿತ್ತ ನೆರವೇರುತ್ತದೆ. ಯಾವ ಸಮಯದಲ್ಲಿ ಯಾವ ಕಾರ್ಯ ಮಾಡುವುದಿದೆಯೋ ಆ ಸಮಯದ ಅಧೀಶ್ವರಿ ದೇವಿ ಗಾಯತ್ರಿಯಾಗಿರುವಳು. ಆದ್ದರಿಂದ ಸಂಧ್ಯೋಪಾಸನೆ ಮಾಡಿಯೇ ಸಮಯೋಚಿತ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕು. ಮನೆಯಲ್ಲಿ ಮಾಡಿದ ಸಂಧ್ಯೆಯು ಸಾಧಾರಣವೆಂದು ಹೇಳಲಾಗಿದೆ. ಗೋಶಾಲೆಯ ಸಂಧ್ಯೆಯನ್ನು ಮಧ್ಯಮವೆಂದು, ನದಿ ತೀರದಲ್ಲಿ ಮಾಡಿದ ಸಂಧ್ಯೆಯು ಉತ್ತಮ ಶ್ರೇಣಿಯ ಹಾಗೂ ದೇವಾಲಯದಲ್ಲಿ ಮಾಡಿದ ಸಂಧ್ಯೆಯು ಉತ್ತಮೋತ್ತಮವಾಗಿದೆ. ಗಾಯತ್ರಿ ದೇವಿಯ ಉಪಾಸಕರು ದೇವಿಯ ಸಮೀಪದಲ್ಲೇ ಸಂಧ್ಯೋಪಾಸನೆ ಮಾಡುವುದು ಶ್ರೇಷ್ಠವಾಗಿದೆ. ಅಲ್ಲಿ ತ್ರಿಕಾಲಗಳಲ್ಲಿ ಸಂಧ್ಯೆ ಮಾಡುವುದರಿಂದ ಅನಂತ ಫಲ ದೊರಕುತ್ತದೆ. ಗಾಯತ್ರಿ ದೇವಿಯನ್ನು ಬಿಟ್ಟು ಬ್ರಾಹ್ಮಣರಿಗೆ ಬೇರೆ ಯಾವ ದೇವತೆಯೂ ಇಲ್ಲ. ಬ್ರಾಹ್ಮಣರಿಗೆ ವಿಷ್ಣು ಮತ್ತು ಶಿವನ ನಿತ್ಯ ಉಪಾಸನೆಯು ಮಹಾದೇವಿ ಗಾಯತ್ರಿಯ ಆರಾಧನೆಗೆ ಸಮಾನವಾಗಲಾರದು.
ಎಂದು ಶ್ರುತಿಯ ವಚನವಾಗಿದೆ. ಗಾಯತ್ರಿ ದೇವಿಯ ಉಪಾಸನೆಯು ಸಂಪೂರ್ಣ ವೇದಗಳ ಸಾರವಾಗಿದೆ. ಬ್ರಹ್ಮಾದಿ ದೇವತೆಗಳು ಸಂಧ್ಯಾ ಕಾಲದಲ್ಲಿ ಈ ಗಾಯತ್ರಿಯ ಧ್ಯಾನ ಮತ್ತು ಜಪ ಮಾಡುತ್ತಾರೆ. ವೇದಗಳ ಮೂಲಕ ನಿತ್ಯವೂ ಈಕೆಯ ಜಪವಾಗುತ್ತದೆ. ಆದ್ದರಿಂದ ಈಕೆಯ ಹೆಸರು ವೇದೋಪಾಸ್ಯ ಎಂದಿದೆ. ದೇವಿ ಗಾಯತ್ರಿಯೇ ವೇದದ ಮಾತೆ ಮತ್ತು ಆದಿಶಕ್ತಿಯಾಗಿದ್ದಾಳೆ. ಆದ್ದರಿಂದ ಈ ದೇವಿಯ ಉಪಾಸನೆಯು ಪರಮ ಅವಶ್ಯಕವಾಗಿದೆ. ನಾರದ, ಈಗ ಸಂಧ್ಯೆಯ ವಿಧಿಯನ್ನು ತಿಳಿಸುತ್ತೇನೆ. ಕೇಶವಾದಿ ನಾಮಗಳನ್ನು ಉಚ್ಚರಿಸಿ ಆಚಮನ ಪ್ರಾಣಾಯಾಮ ಮಾಡಿದ ಬಳಿಕ ಸಂಧ್ಯೋಪಾಸನೆಯಲ್ಲಿ ಪ್ರವೃತ್ತನಾಗಬೇಕು. ಆ ನಾಮಗಳು ಇಂತಿವೆ: ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷಜ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ ಮತ್ತು ಶ್ರೀಕೃಷ್ಣ. ಈ 24 ನಾಮಗಳ ಮೊದಲು ಓಂಕಾರ ಮತ್ತು ಕೊನೆಗೆ ಸ್ವಾಹ ಹಾಗೂ ನಮಃ ಹಚ್ಚಿ ಉಚ್ಚರಿಸುತ್ತಾ ಆಚಮನ ಮಾಡಬೇಕು. ಅನಂತರ ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ನಾರಾಯಣಾಯ ನಮಃ ಈ 3 ನಾಮ ಮಂತ್ರಗಳಿಂದ ಆಚಮನ ಮಾಡಿ ಓಂ ಗೋವಿಂದಾಯ ನಮಃ, ಓಂ ಮಾಧವಾಯ ನಮಃ ಈ 2 ಮಂತ್ರಗಳಿಂದ ಕೈ ತೊಳೆದುಕೊಳ್ಳಬೇಕು. ಮಧುಸೂದನ ಮತ್ತು ತ್ರಿವಿಕ್ರಮದ ಈ 2 ನಾಮಗಳಿಂದ ಅಂಗುಷ್ಟದ ಮೂಲದಿಂದ ತುಟಿಗಳನ್ನು ಹಾಗೂ ವಾಮನ, ಶ್ರೀಧರ ಈ ನಾಮಗಳಿಂದ ಮುಖಕ್ಕೆ ಮಾರ್ಜನ ಮಾಡಬೇಕು. ಋಷಿಕೇಶವನ್ನು ಉಚ್ಚರಿಸಿ 2 ಕೈಯನ್ನು, ಪದ್ಮನಾಭದಿಂದ 2 ಕಾಲುಗಳನ್ನು, ದಾಮೋದರದಿಂದ ಮಸ್ತಕವನ್ನು, ಸಂಕರ್ಷಣದಿಂದ ನಡುವಿನ 3 ಬೆರಳುಗಳಿಂದ ಮುಖವನ್ನು, ವಾಸುದೇವ, ಪ್ರದ್ಯುಮ್ನ ಈ 2 ನಾಮಗಳಿಂದ ಅಂಗುಷ್ಟ ತರ್ಜನಿಯಿಂದ 2 ಮೂಗಿನ ಹೊಳ್ಳೆಗಳನ್ನು, ಅನಿರುದ್ಧ, ಪುರುಷೋತ್ತಮ ಇವೆರಡು ನಾಮಗಳಿಂದ ಅಂಗುಷ್ಟ ಅನಾಮಿಕೆಯಿಂದ 2 ಕಣ್ಣುಗಳನ್ನು, ಅಧೋಕ್ಷಜ, ನಾರಸಿಂಹ ಇವೆರಡು ನಾಮಗಳಿಂದ 2 ಕಿವಿಗಳನ್ನು, ಅಚ್ಯುತ ಎಂದು ಉಚ್ಚರಿಸಿ ಕನಿಷ್ಠಿಕೆ ಮತ್ತು ಅಂಗುಷ್ಟದಿಂದ ನಾಭಿಯನ್ನು, ಜನಾರ್ದನದಿಂದ ಅಂಗೈಯಿಂದ ಹೃದಯವನ್ನು, ಉಪೇಂದ್ರದಿಂದ ಶಿರವನ್ನು ಹಾಗೂ ಓಂ ಹರೆಯೇ ನಮಃ, ಓಂ ಕೃಷ್ಣಾಯ ನಮಃ ಈ 2 ನಾಮಗಳಿಂದ ಬಲ ಮತ್ತು ಎಡ ಭುಜಗಳನ್ನು ಸ್ಪರ್ಶಿಸಬೇಕು. ಹೀಗೆ ಈ ನಾಮಗಳಿಂದ ಪ್ರತಿಯೊಂದು ಅಂಗವನ್ನು ಸ್ಪರ್ಶಿಸುವ ವಿಧಾನವಿದೆ. ವಿವೇಕಿಯು ಬಲಕೈಯಿಂದ ನೀರನ್ನು ಕುಡಿಯುವಾಗ ಎಡಕೈಯನ್ನು ಸ್ಪರ್ಶಿಸಬೇಕು. ಎಡಕೈಯ ಸ್ಪರ್ಶವಾಗುವ ತನಕ ಕುಡಿಯುವ ನೀರು ಶುದ್ಧವಾಗುವುದಿಲ್ಲ. ಆಚಮನ ಮಾಡುವಾಗ ಕೈಯ ಮುದ್ರೆಯು ಗೋವಿನ ಕಿವಿಯಂತೆ ಇರಬೇಕು. 1 ಮಾಷ ಅಂದರೆ 1 ಅಳತೆ, 1 ಮಾಷ ನೀರನ್ನು ಕುಡಿಯುವ ವಿಧಾನವಿದೆ. ಬಲಗೈಯ ಅಂಗುಷ್ಟ, ಕನಿಷ್ಠಿಕೆ ಬೇರೆ ಬೇರೆಯಾಗಿದ್ದು ನಡುವಿನ 3 ಬೆರಳುಗಳು ಒಟ್ಟಿಗೆ ತಾಗಿಕೊಂಡಿರಬೇಕು. ಹೀಗೆ ಆಚಮನ ಮಾಡುವ ವಿಧಾನವಿದೆ. ಅನಂತರ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡುವಾಗ ಮೊದಲಿಗೆ ಪ್ರಣವವನ್ನು ಉಚ್ಚರಿಸಿ ತುರಿಯ ಪದದೊಂದಿಗೆ ಗಾಯತ್ರಿಯನ್ನು ಉಚ್ಚರಿಸಬೇಕು. ಮೂಗಿನ ಬಲ ಹೊಳ್ಳೆಯಿಂದ ವಾಯುವನ್ನು ರೇಚಕ ಮಾಡಿ ಎಡ ಮೂಗಿನಿಂದ ವಾಯುವನ್ನು ತುಂಬಿ ಧಾರಣ ಮಾಡಬೇಕು. ಇದನ್ನೇ ಪಂಡಿತರು ರೇಚಕ, ಪೂರಕ ಮತ್ತು ಕುಂಭಕ ಪ್ರಾಣಾಯಾಮವೆಂದು ಹೇಳುವರು. ವಾಯುವನ್ನು ಸೆಳೆದುಕೊಳ್ಳುವಾಗ ಬಲ ಮೂಗನ್ನು ಮುಚ್ಚಬೇಕು. ಮಧ್ಯಮ ಮತ್ತು ತರ್ಜನಿ ಸ್ಪರ್ಶಿಸುವುದು ನಿಂದ್ಯವಾಗಿದೆ. ಎಲ್ಲ ಶಾಸ್ತ್ರಗಳಲ್ಲಿ ಯೋಗಿಗಳು ಇದೇ ಪ್ರಕಾರದ ಪೂರಕ, ರೇಚಕ, ಕುಂಭಕ ಪ್ರಾಣಾಯಾಮವನ್ನು ವರ್ಣಿಸಿರುವರು. ಸೃಜನ ಮಾಡುವಾಗ ವಾಯುವನ್ನು ರೇಚಕ ಪೂರ್ಣಗೊಳಿಸುವುದನ್ನು ಪೂರಕ, ವಾಯುವನ್ನು ಸಾಮ್ಯ ಸ್ಥಿತಿಯಲ್ಲಿ ಧರಿಸಿಕೊಂಡಿರುವುದು ಕುಂಭಕ ಪ್ರಾಣಾಯಾಮವಾಗಿದೆ. ಪೂರಕ ಮಾಡುವಾಗ ನೀಲ ಕಮಲದಂತೆ ಶ್ಯಾಮ ಸುಂದರ ಚತುರ್ಭುಜ ಭಗವಾನ್ ವಿಷ್ಣುವನ್ನು ನಾಭಿ ಪ್ರದೇಶದಲ್ಲಿ ಧ್ಯಾನಿಸಬೇಕು. ಕುಂಭಕ ಮಾಡುವಾಗ ಭಗವಂತನ ನಾಭಿ ಕಮಲದಿಂದ ಪ್ರಕಟವಾದ ಕಮಲಾಸನದಲ್ಲಿ ವಿರಾಜಿಸುತ್ತಿರುವ ಅರುಣ ಗೌರ ಮಿಶ್ರಿತ ವರ್ಣವುಳ್ಳ ಚತುರ್ಭುಜ ಬ್ರಹ್ಮದೇವರನ್ನು ಹೃದಯದಲ್ಲಿ ಧ್ಯಾನಿಸಬೇಕು. ರೇಚಕ ಮಾಡುವಾಗ ಶುದ್ಧ ಸ್ಫಟಿಕದಂತೆ ಶ್ವೇತವರ್ಣ ನಿರ್ಮಲ ಪಾಪಗಳನ್ನು ಸಂಹರಿಸುವ ಮಹಾದೇವನನ್ನು ಲಲಾಟದಲ್ಲಿ ಧ್ಯಾನಿಸಬೇಕು. ಪುರುಷನು ಪೂರಕ ಪ್ರಾಣಾಯಾಮದಿಂದ ಭಗವಾನ್ ವಿಷ್ಣುವಿನ ಸಾಯುಜ್ಯ, ಕುಂಭಕದಿಂದ ಬ್ರಹ್ಮಪದ ಹಾಗೂ ರೇಚಕದಿಂದ ಭಗವಂತನ ತೃತೀಯ ಪದದ ಅಧಿಕಾರಿಯಾಗುತ್ತಾನೆ. ದೇವರ್ಷಿ ಸತ್ತಮನೆ,
ನಾನು ಮೊದಲು ತಿಳಿಸಿದ ಆಚಮನವು ಪೌರಾಣಿಕವಾಗಿದೆ. ಮುನೆ, ಈಗ ನಾನು ಪಾಪಹಾರಿ ಶ್ರೌತ ಆಚಮನದ ವಿಧಿಯನ್ನು ಹೇಳುವೆನು ಕೇಳು. ಮೊದಲು ಪ್ರಣವವನ್ನು ಉಚ್ಚರಿಸಿ ಗಾಯತ್ರಿಯ ರುಚೆ ಅಂದರೆ ತತ್ಸವಿತು ಆದಿಯನ್ನು, ಈ ರುಚೆಯನ್ನು ಮೊದಲಲ್ಲಿ 3 ವ್ಯಾಹೃತಿಗಳನ್ನು ಉಚ್ಚರಿಸಿ ಮಂತ್ರವನ್ನು ಹೇಳಿ ಮಾಡಿದ ಆಚಮನವು ಶ್ರೌತ ಆಚಮನವಾಗಿದೆ. ಪ್ರಣವ, ವ್ಯಾಹೃತಿ ಮತ್ತು ಶೀರ್ಷಕನೊಂದಿಗೆ ಗಾಯತ್ರಿಯನ್ನು ಪ್ರಾಣಾಯಾಮದ ಸಮಯ ಜಪಿಸಬೇಕು. ಇದು ಅನೇಕ ಪಾಪಗಳನ್ನು ಸಂಹರಿಸಿ ಮಹಾ ಪುಣ್ಯ ಫಲ ಕರುಣಿಸುವುದು. ಬೇರೆ ಪಕ್ಷದ ರೀತಿಯಿಂದ ಪ್ರಾಣಾಯಾಮದ ಮುದ್ರೆಯನ್ನು ತಿಳಿಸಲಾಗುತ್ತದೆ. ಅವರ ಸಿದ್ಧಾಂತದಂತೆ ಗೃಹಸ್ಥ ಮತ್ತು ವಾನಪ್ರಸ್ಥರು ಪ್ರಣವವನ್ನು ಉಚ್ಚರಿಸಿ 5 ಬೆರಳುಗಳಿಂದ ಮೂಗಿನ ತುದಿಯನ್ನು ಹಿಡಿದುಕೊಳ್ಳಬೇಕು. ಈ ಮುದ್ರೆಯಿಂದ ಸಮಸ್ತ ಪಾಪಗಳು ಭಸ್ಮವಾಗುತ್ತವೆ. ಬ್ರಹ್ಮಚಾರಿ ಹಾಗೂ ಸನ್ಯಾಸಿಗಳು ಕನಿಷ್ಠಿಕ ಮತ್ತು ಅಂಗುಷ್ಟಗಳಿಂದ ಪ್ರಾಣಾಯಾಮ ಮಾಡಬೇಕು. ಆಪೋಹಿಷ್ಟ ಇತ್ಯಾದಿ 3 ರುಚಗಳಿಂದ ಕುಶೋದಕವನ್ನು 3 ಬಾರಿ ಶರೀರವನ್ನು ಕುಶೋದಕದಿಂದ 3 ಬಾರಿ ಶರೀರವನ್ನು ಪ್ರೋಕ್ಷಿಸಬೇಕು. ಅಥವಾ ಈ 3 ರುಚಗಳ 9 ಪಾದಗಳ ಮೊದಲಿಗೆ ಪ್ರಣವವನ್ನು ಉಚ್ಚರಿಸುತ್ತಾ ಮಾರ್ಜನ ಮಾಡುವ ನಿಯಮವೂ ಇದೆ. ಈ ಮಾರ್ಜನದಿಂದ 1 ವರ್ಷದ ಸಂಚಿತ ಪಾಪ ತೊಳೆದು ಹೋಗುತ್ತದೆ. ಅನಂತರ ಸೂರ್ಯಶ್ಚ ಎಂಬ ಮಂತ್ರವನ್ನು ಉಚ್ಚರಿಸಿ ಆಚಮನ ಮಾಡಬೇಕು. ಆ ಆಚಮನವು ಅಂತಃಕರಣದ ಪಾಪಗಳನ್ನು ಮುಗಿಸಿಬಿಡುತ್ತದೆ. ಕೆಲವರು ಮಾರ್ಜನದ ಬೇರೆ ಪ್ರಕಾರವನ್ನು ಹೇಳುವರು. ಅವರು ಹೇಳುತ್ತಾರೆ, ಪ್ರಣವ ಮತ್ತು ವ್ಯಾಕೃತಿಯೊಂದಿಗೆ ಗಾಯತ್ರಿಯನ್ನು ಹಾಗೂ ಆಪೋಹಿಷ್ಟ ಈ ಮಂತ್ರಗಳ ಜೊತೆಗೆ ಉಚ್ಚರಿಸುತ್ತಾ ಮಾರ್ಜನ ಮಾಡಬೇಕು. ಬಲ ಅಂಗೈಯನ್ನು ಗೋವಿನ ಕಿವಿಯಂತೆ ಮಾಡಿ ಅದರಲ್ಲಿ ನೀರನ್ನು ತುಂಬಿ ಆ ಜಲವನ್ನು ಮೂಗಿನ ತುದಿಯ ಬಳಿಗೆ ತೆಗೆದು ಹಿಡಿದು ಹೀಗೆ ಚಿಂತಿಸಬೇಕು: ನನ್ನ ಎಡಕುಕ್ಷಿಯಲ್ಲಿ ಪಾಪವು ನೆಲೆಸಿದೆ, ಕುಶದಂತೆ ಆಕೃತಿಯಿದ್ದು ವರ್ಣ ಕಪ್ಪಾಗಿದೆ. ಹೀಗೆ ಭಾವಿಸುತ್ತಾ ಮೃತ್ಯುಂಚ ಸತ್ಯಂ ಈ ಮಂತ್ರವನ್ನು ಜಪಿಸಬೇಕು. ಬಳಿಕ ದೃಪದಾದಿವ ಈ ಮಂತ್ರವನ್ನು ಉಚ್ಚರಿಸಿ ಬಲದ ಮೂಗಿನಿಂದ ಶ್ವಾಸದ ಮೂಲಕ ಶರೀರದಲ್ಲಿರುವ ಆ ಪಾಪವನ್ನು ಅಂಗೈ ನೀರಿನಲ್ಲಿ ಸ್ಥಾಪಿಸಿ ಅದರ ಕಡೆ ನೋಡದೆ ನೀರನ್ನು ಎಡಭಾಗದ ನೆಲದಲ್ಲಿ ಚೆಲ್ಲಿಬಿಡಬೇಕು. ಈಗ ನನ್ನ ಶರೀರವು ಪೂರ್ಣ ನಿಷ್ಪಾಪವಾಯಿತು ಎಂದು ಭಾವಿಸಬೇಕು. ಬಳಿಕ 2 ಕಾಲುಗಳನ್ನು ಜೋಡಿಸಿ ಎದ್ದು ನಿಲ್ಲಬೇಕು. ಬೊಗಸೆಯಲ್ಲಿ ನೀರನ್ನು ತುಂಬಿ ಅಂಗುಷ್ಟ ಮತ್ತು ತರ್ಜನಿಯನ್ನು ಬೊಗಸೆಯಿಂದ ಬೇರೆಯಾಗಿಸಿ ಸೂರ್ಯನಾರಾಯಣನ ಕಡೆಗೆ ನೋಡಿ ಗಾಯತ್ರಿಯಿಂದ ಅಭಿಮಂತ್ರಿಸಿದ ಜಲವನ್ನು ಅವನಿಗೆ ಅರ್ಪಿಸಬೇಕು. ಮುನಿವರ್ಯ, ಅರ್ಘ್ಯವನ್ನು ಕೊಡುವಾಗ ಹೀಗೆ 3 ಅಂಜಲಿ ಜಲವನ್ನು ಅರ್ಪಿಸಬೇಕು. ಇದಾದ ಬಳಿಕ ಉಪಾಸಕನು ಸೂರ್ಯನ ಮಂತ್ರವನ್ನು ಹೇಳಿ ಅವನಿಗೆ ಪ್ರದಕ್ಷಿಣೆ ಮಾಡಬೇಕು. ಮಧ್ಯಾಹ್ನದಲ್ಲಿ ಒಮ್ಮೆ ಮತ್ತು 2 ಸಂಧ್ಯೆಗಳಲ್ಲಿ 3 ಬಾರಿ ಅರ್ಘ್ಯದಾನದ ನಿಯಮವಿದೆ. ಪ್ರಾತಃ ಕಾಲದಲ್ಲಿ ಸ್ವಲ್ಪ ಬಾಗಿ, ಮಧ್ಯಾಹ್ನದಲ್ಲಿ ದಂಡದಂತೆ ನೆಟ್ಟಗೆ ನಿಂತು, ಸಾಯಂಕಾಲ ಕುಳಿತುಕೊಂಡೇ ದ್ವಿಜರು ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಏಕೆ ಕೊಡಬೇಕು? ಇದರ ಕಾರಣವನ್ನು ಕೇಳು. ಮಂದೇಹ ಎಂಬ ಮಹಾಪರಾಕ್ರಮಿ 30 ಕೋಟಿ ರಾಕ್ಷಸರಿದ್ದಾರೆ. ಆ ಕೃತಜ್ಞ ರಾಕ್ಷಸರ ಆಕೃತಿಯು ಅತ್ಯಂತ ಭಯಂಕರವಾಗಿದೆ. ಅವರು ಸೂರ್ಯನನ್ನು ತಿಂದು ಬಿಡಲು ಬಯಸುತ್ತಾರೆ. ಇಂತಹ ಸ್ಥಿತಿಯಲ್ಲಿ ತಪಸ್ಸೆ ಧನವಾಗಿರುವ ಸಮಸ್ತ ಋಷಿ ಮುನಿಗಳು ಭಗವತಿ ಸಂಧ್ಯೆಯ ಉಪಾಸನೆ ಮಾಡುತ್ತಾರೆ. ಜೊತೆಗೆ ಅಂಜಲಿಯಲ್ಲಿ ಜಲವನ್ನು ತುಂಬಿ ಅದನ್ನು ಬಿಡುತ್ತಾರೆ. ಆ ಜಲವೇ ವಜ್ರದಂತಾಗಿ ಅದರಿಂದ ಆ ದೈತ್ಯರು ಭಸ್ಮವಾಗಿ ಹೋಗುತ್ತಾರೆ. ಇದಕ್ಕಾಗಿ ದ್ವಿಜರು ಸಂಧ್ಯೋಪಾಸನೆ ಮಾಡುತ್ತಾರೆ. ಈ ಸಂಧ್ಯೋಪಾಸನೆಯ ಕ್ರಿಯೆ ಮಹಾಪುಣ್ಯದ ಜನನಿಯಾಗಿದೆ. ನಾರದ, ಅರ್ಘ್ಯದಾನದ ಮಂತ್ರ ಹೀಗೆ ಹೇಳಲಾಗಿದೆ, ಕೇಳು. ಅದರ ಉಚ್ಚಾರಣ ಮಾತ್ರದಿಂದ ಸಾಂಗೋಪಾಂಗ ಸಂಧ್ಯೆಯ ಫಲ ಪ್ರಾಪ್ತವಾಗುತ್ತದೆ. ಆ ಸೂರ್ಯನು ನಾನೇ ಆಗಿದ್ದೇನೆ, ನಾನೇ ಆತ್ಮ ಜ್ಯೋತಿಯಾಗಿದ್ದೇನೆ, ನಾನೇ ಶಿವ ಸಂಬಂಧಿ ಜ್ಯೋತಿಯಾಗಿದ್ದೇನೆ. ಆತ್ಮ ಜ್ಯೋತಿಯು ನನ್ನದೇ ಸ್ವರೂಪವಾಗಿದೆ. ನಾನು ಸರ್ವ ಶುಕ್ಲ ಜ್ಯೋತಿಯಾಗಿರುವೆನು. ನಾನು ರಸಸ್ವರೂಪನಾಗಿದ್ದೇನೆ. ವರದಾಯಿನಿ ಭಗವತಿ ಗಾಯತ್ರಿಯೇ, ನೀನು ಬ್ರಹ್ಮ ಸ್ವರೂಪಿಯಾಗಿರುವೆ. ನನ್ನ ಈ ಜಪಮಯ ಅನುಷ್ಠಾನವನ್ನು ಸಿದ್ಧಗೊಳಿಸಲು ನೀನು ಇಲ್ಲಿಗೆ ಆಗಮಿಸಿ ನನ್ನ ಹೃದಯವನ್ನು ಪ್ರವೇಶಿಸು. ದೇವಿ, ಏಳು ಹಾಗೂ ಈ ಅರ್ಘ್ಯ ಜಲದಲ್ಲಿ ದಯಮಾಡಿಸುವ ಕೃಪೆ ಮಾಡು. ದೇವಿ, ಪುನಃ ನನಗೆ ದರ್ಶನವನ್ನು ಕೊಡು. ಹೀಗೆ ಅರ್ಘ್ಯವನ್ನು ಕೊಟ್ಟು ವಿದ್ವಾಂಸನು ಪವಿತ್ರ ಸ್ಥಾನದಲ್ಲಿ ಆಸನ ಸಿದ್ಧಗೊಳಿಸಿ ಅದರ ಮೇಲೆ ಕುಳಿತುಕೊಂಡು
ವೇದಮಾತ ಗಾಯತ್ರಿಯ ಜಪ ಮಾಡಬೇಕು. ಮುನಿಯೇ, ಇಲ್ಲೇ ಪ್ರಾಣಾಯಾಮದ ಬಳಿಕ ಖೇಚರಿ ಮುದ್ರೆ ಮಾಡುವ ವಿಧಾನವಿದೆ. ಮುನಿವರ್ಯರೇ, ಪ್ರಾತಃ ಕಾಲದ ಸಂಧ್ಯೆಯ ಸಮಯದಲ್ಲಿ ಈ ಮುದ್ರೆಯ ಅವಶ್ಯಕತೆ ಇದೆ. ಇದರ ನಾಮದ ಕುರಿತು ನಾಮದ ವ್ಯಾಖ್ಯೆ ಮಾಡುವೆನು, ಕೇಳು. ಯಾವುದರ ಪ್ರಭಾವದಿಂದ ಚಿತ್ತ ಮತ್ತು ಜಿಹ್ವೆ ಆಕಾಶಕ್ಕೆ ಹೋಗಿ ವಿಚರಿಸುತ್ತದೆಯೋ ಅದರ ಹೆಸರು ಕೇಚರಿ ಎಂದಾಗಿದೆ. ಜೊತೆಗೆ ಯಾವುದರ ಪ್ರೇರಣೆಯಿಂದ ದೃಷ್ಟಿಯು ಎರಡು ಹುಬ್ಬುಗಳ ಅಂತರ್ಗತವಾಗುತ್ತದೋ ಆ ಮುದ್ರೆ ಕೇಚರಿಯಾಗಿದೆ. ನಾರದ, ಸಿದ್ಧಾಸನಕ್ಕೆ ಸಮಾನವಾದ ಬೇರೆ ಯಾವುದೇ ಆಸನವಿಲ್ಲ. ಕುಂಭಕ ವಾಯುವಿನಂತೆ ಬೇರೆ ವಾಯು ಇಲ್ಲ. ಕೇಚರಿ ಮುದ್ರೆಗೆ ಸಮಾನವಾಗಿ ಬೇರೆ ಯಾವುದೇ ಮುದ್ರೆ ಇಲ್ಲ. ಇದು ಧ್ರುವ ಸತ್ಯವೆಂದು ತಿಳಿಯಬೇಕು. ವಾಯುವನ್ನು ಪ್ರಯತ್ನಪೂರ್ವಕ ತಡೆದು ಗಂಟೆಯ ಧ್ವನಿಯಂತೆ ಪ್ಲುತ ಸ್ವರದಿಂದ ಪ್ರಣವವನ್ನು ಉಚ್ಚರಿಸಬೇಕು. ಆಗ ಅಹಂಕಾರ ಮತ್ತು ಮಮಕಾರವನ್ನು ಹೃದಯದಿಂದ ಕಿತ್ತೊಗೆದು ಸ್ಥಿರ ಭಾವದಿಂದ ಆಸನದಲ್ಲಿ ಕುಳಿತಿರಬೇಕು. ನಾರದ, ಈಗ ಸಿದ್ಧಾಸನದ ಲಕ್ಷಣವನ್ನು ಹೇಳುವೆನು, ಕೇಳು. ಒಂದು ಕಾಲಿನ ಹಿಮ್ಮಡಿಯನ್ನು ಅಂಡಕೋಶದ ಕೆಳಗೆ ಇಟ್ಟು ಇನ್ನೊಂದು ಹಿಮ್ಮಡಿಯನ್ನು ಲಿಂಗದ ಮೂಲದ ಮೇಲೆ ಸ್ಥಿರವಾಗಿ ಇಡಬೇಕು. ಎದೆ ಮೊದಲಾದ ಶರೀರವು ದಂಡದಂತೆ ನೆಟ್ಟಗೆ ಇರಬೇಕು. ಇಂದ್ರಿಯಗಳ ಮೇಲೆ ಪೂರ್ಣ ಅಧಿಕಾರವಿರಲಿ. ಸ್ಥಾಣುವಿನಂತೆ ಅಲುಗಾಡಬಾರದು. ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ಸ್ಥಿರವಾಗಿಸಬೇಕು. ಈ ಪ್ರಕಾರದ ಆಸನವು ಯೋಗಿಗಳಿಗೆ ಅತ್ಯಂತ ಸುಖದಾಯಕವಾಗಿದೆ. ಇದಕ್ಕೆ ಸಿದ್ಧಾಸನವೆಂದು ಹೇಳುವರು. ಈಗ ಗಾಯತ್ರಿಯ ಆವಾಹನೆ ಹಾಗೂ ನಮಸ್ಕಾರದ ಮಂತ್ರವನ್ನು ತಿಳಿಸುತ್ತೇನೆ. ಚಂದಗಳ ಮಾತೆ ಭಗವತಿ ಗಾಯತ್ರಿಯೇ, ಮಹಾದೇವಿಯೇ, ಇಲ್ಲಿಗೆ ದಯಮಾಡಿಸು. ಮಾತೆ ವರದಾಯಿನಿ ದೇವಿಯೇ, ಅಕ್ಷರ ಬ್ರಹ್ಮ ನೀನೇ ಆಗಿರುವೆ. ಬ್ರಹ್ಮಸ್ವರೂಪಿಣಿ ದೇವಿಯೇ, ನೀನು ನನ್ನ ಮೇಲೆ ಪ್ರಸನ್ನಳಾಗು. ಹಗಲಿನಲ್ಲಿ ಆದ ಪಾಪಗಳು ನಿನ್ನ ಸಾಯಂ ಸಂಧ್ಯೆಯಿಂದ, ರಾತ್ರಿಯಲ್ಲಿ ನಡೆದ ಪಾಪಗಳು ಪ್ರಾತಃ ಸಂಧ್ಯೋಪಾಸನೆಯಿಂದ ನನ್ನ ಉದ್ಧಾರವಾಗಲಿ. ಮಹಾದೇವಿ, ನೀನು ಸರ್ವವರ್ಣೆ, ಸಂಧ್ಯೆ, ವಿದ್ಯೆ, ಸರಸ್ವತಿ, ಅಜರೆ, ಅಮರೆ ಮತ್ತು ಸರ್ವದೇವಿ ಹೆಸರುಗಳಿಂದ ವಿಖ್ಯಾತಳಾಗಿರುವೆ. ನಿನಗೆ ನಮಸ್ಕಾರಗಳು. ಅನಂತರ ತೇಜೋಸೀತಿ ಇತ್ಯಾದಿ ಮಂತ್ರದಿಂದ ದೇವಿಯನ್ನು ಆವಾಹಿಸಬೇಕು. ದೇವಿ, ನಾನು ಮಾಡಿದ ನಿನ್ನ ಅನುಷ್ಠಾನವೆಲ್ಲವೂ ಪೂರ್ಣವಾಗಲಿ. ಈ ಪ್ರಕಾರ ಪ್ರಾರ್ಥಿಸಬೇಕು. ಅನಂತರ ಚೆನ್ನಾಗಿ ಶಾಪದಿಂದ ಮುಕ್ತನಾಗಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಬ್ರಹ್ಮಶಾಪ, ವಿಶ್ವಾಮಿತ್ರ ಶಾಪ, ವಸಿಷ್ಠ ಶಾಪ ಇವೆಲ್ಲ ಶಾಪಗಳು ಎರಡು ಪ್ರಕಾರದಿಂದ ಇವೆ. ಬ್ರಹ್ಮನನ್ನು ಸ್ಮರಿಸುವುದರಿಂದಲೇ ಬ್ರಹ್ಮಶಾಪ ನಿವೃತ್ತವಾಗುತ್ತದೆ. ಹೀಗೆಯೇ ವಿಶ್ವಾಮಿತ್ರರ ಸ್ಮರಣೆ ಮಾಡುವುದರಿಂದ ಅವರ ಶಾಪ ಮತ್ತು ವಸಿಷ್ಠರನ್ನು ಸ್ಮರಿಸುವುದರಿಂದ ವಸಿಷ್ಠ ಶಾಪವು ನಾಶವಾಗುತ್ತದೆ. ಪರಮಾತ್ಮನನ್ನು ಹೀಗೆ ಧ್ಯಾನಿಸಬೇಕು. ಈ ಪುರುಷಾಕಾರ ಪರಬ್ರಹ್ಮ ಪರಮಾತ್ಮನು ನನ್ನ ಹೃದಯ ಕಮಲದಲ್ಲಿ ವಿರಾಜಿಸುತ್ತಿರುವನು. ಅವನೇ ಸತ್ಯಾತ್ಮಕ, ಸಂಪೂರ್ಣ ಜಗತ್ತಿನ ಸಾಕ್ಷಾತ್ ವಿಗ್ರಹ ಮತ್ತು ಶಾಶ್ವತವಾಗಿರುವನು. ಇವನಿಗೆ ಪರಮಾತ್ಮ ಎಂಬ ಸಂಜ್ಞೆಯಿದೆ. ಇವನು ಏಕನು, ಚಿದ್ರೂಪನು, ವಾಣಿಗೆ ಅಗಮ್ಯನೂ ಆಗಿರುವನು. ಇಂತಹ ಈ ಪರಮ ಪ್ರಭುವನ್ನು ನಾನು ನಿತ್ಯವೂ ಧ್ಯಾನಿಸುವೆನು. ನಾರದ, ಈಗ ನ್ಯಾಸದ ವಿಧಿಯನ್ನು ಹೇಳುವೆನು. ಇದು ಸಂಧ್ಯೆಯ ಪ್ರಧಾನ ಅಂಗವಾಗಿದೆ. ಮೊದಲಿಗೆ ಓಂ ಪ್ರಯೋಗಿಸಿಯೇ ಮಂತ್ರಗಳನ್ನು ಉಚ್ಚರಿಸಬೇಕು. ಓಂ ಭೂಹು ಪಾದಾಭ್ಯಾಂ ನಮಃ ಹೀಗೆ ಉಚ್ಚರಿಸುವ ನಿಯಮವಿದೆ. ಹೀಗೆಯೇ ಓಂ ಭುವಃ ಜಾನುಭ್ಯಾಂ ನಮಃ, ಓಂ ಸ್ವಃ ಕಟಿಭ್ಯಾಂ ನಮಃ, ಓಂ ಮಹಃ ನಾಭ್ಯೈ ನಮಃ, ಓಂ ಜನಃ ಹೃದಯಾಯ ನಮಃ, ಓಂ ತಪಃ ಕಂಠಾಯ ನಮಃ, ಓಂ ಸತ್ಯಂ ಲಲಾಟಾಯ ನಮಃ. ಇದು ಅಂಗನ್ಯಾಸದ ಪ್ರಕಾರವಾಗಿದೆ. ಕರನ್ಯಾಸವನ್ನು ಹೀಗೆ ಮಾಡಬೇಕು. ಓಂ ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ, ಓಂ ವರೇಣ್ಯಂ ತರ್ಜಿನೀಭ್ಯಾಂ ನಮಃ, ಓಂ ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ, ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ, ಓಂ ಧಿಯೋ ಯೋನಃ ಕರಿಷ್ಠಿಕಾಭ್ಯಾಂ ನಮಃ, ಓಂ ಪ್ರಚೋದಯಾತ್ ಕರತಲಕರಪೃಷ್ಠಾಭ್ಯಾಂ ನಮಃ. ಈ ಪ್ರಕಾರ ವಿದ್ವಾಂಸರು ಅಂಗುಷ್ಟಾದಿ ಕರನ್ಯಾಸ ಮಾಡಬೇಕು. ಈಗ ಹೃದಯಾದಿ ನ್ಯಾಸವನ್ನು ಹೇಳಲಾಗುತ್ತದೆ. ಓಂ ಬ್ರಹ್ಮಾತ್ಮನೆ ತತ್ಸವಿತು ಹೃದಯಾಯ ನಮಃ, ಓಂ ವಿಷ್ಣುಆತ್ಮನೆ ವರೇಣ್ಯಂ ಶಿರಸೆ ಸ್ವಾಹ, ಓಂ ರುದ್ರಾತ್ಮನೆ ಭರ್ಗೋ ದೇವಸ್ಯ ಹಿತಾಯೈ ನಮಃ, ಓಂ ಸತ್ಯಾತ್ಮನೆ ಧೀಮಹಿ ಕವಚಾಯ ನಮಃ, ಓಂ ಜ್ಞಾನಾತ್ಮನೆ
ಧಿಯೋ ಯೋನಃ ನೇತ್ರತ್ರಯಾಯ ನಮಃ. ಓಂ ಸರ್ವಾತ್ಮನೆ ಪ್ರಚೋದಯಾತ್ ನಮಃ ತತ್ರಾಯ ಫಟ್. ಹೀಗೆ ಹೃದಯಾದಿ ನ್ಯಾಸ ಮಾಡಬೇಕು. ಮಹಾಮುನೆ, ಇನ್ನು ಅಕ್ಷರ ನ್ಯಾಸವನ್ನು ಹೇಳುತ್ತೇನೆ. ಈ ಪಾಪಗಳ ವಿಧ್ವಂಸಕ ನ್ಯಾಸವು ಗಾಯತ್ರಿಯ ಪ್ರತಿಯೊಂದು ವರ್ಣದಿಂದ ಮಾಡಲಾಗುತ್ತದೆ. ಮೊದಲಲ್ಲಿ ಪ್ರಣವವನ್ನು ಉಚ್ಚರಿಸಿ ವರ್ಣನ್ಯಾಸ ಮಾಡುವ ವಿಧಿಯನ್ನು ಹೇಳಲಾಗಿದೆ. ಮೊದಲಿಗೆ ತತ್ ತತ್ ಕಾರವನ್ನು ಉಚ್ಚರಿಸಿ ಕಾಲುಗಳ 2 ಅಂಗುಷ್ಟಗಳಲ್ಲಿ, ಸಕಾರವನ್ನು 2 ಕಣ ಕಾಲುಗಳಲ್ಲಿ, ವಿಕಾರವನ್ನು 2 ಮೀನಖಂಡಗಳಲ್ಲಿ, ತುಕಾರವನ್ನು 2 ಮೊಣಕಾಲುಗಳಲ್ಲಿ, ವಕಾರವನ್ನು 2 ತೊಡೆಗಳಲ್ಲಿ, ರೇಕಾರವನ್ನು ಗುದದಲ್ಲಿ, ನಿಕಾರವನ್ನು ಲಿಂಗದಲ್ಲಿ, ಯಕಾರವನ್ನು ಕಟಿಯಲ್ಲಿ, ಭಕಾರವನ್ನು ನಾಭಿಯಲ್ಲಿ, ಗೋಕಾರವನ್ನು ಹೃದಯದಲ್ಲಿ, ದೇಕಾರವನ್ನು 2 ಸ್ತನಗಳಲ್ಲಿ, ವಕಾರ ಹೃದಯದಲ್ಲಿ, ಸ್ಯಕಾರ ಕಂಠರೂಪದಲ್ಲಿ, ಧಿಕಾರ ಮುಖದಲ್ಲಿ, ಮಕಾರವನ್ನು ಕಾಲು ಅಂದರೆ ಕಿರುನಾಲಿಗೆಯಲ್ಲಿ, ಹೀಕಾರವನ್ನು ನಾಸಿಕಾಗ್ರದಲ್ಲಿ, ಧೀಕಾರವನ್ನು ನೇತ್ರಗಳಲ್ಲಿ, ಯೋಕಾರವನ್ನು ಭ್ರೂಮಧ್ಯದಲ್ಲಿ, ಯೋಕಾರವನ್ನು ಲಲಾಟದಲ್ಲಿ, ನಕಾರವನ್ನು ಮುಖದ ಮುಂದೆ, ತಕಾರವನ್ನು ಮುಖದ ಬಲದಲ್ಲಿ, ಚೋಕಾರವನ್ನು ಮುಖದ ಹಿಂದೆ, ದಕಾರವನ್ನು ಮುಖದ ಎಡಕ್ಕೆ, ಯಾಕಾರವನ್ನು ಮಸ್ತಕದಲ್ಲಿ, ಸಕಾರವನ್ನು ಸರ್ವಾಂಗದಲ್ಲಿ ನ್ಯಾಸ ಮಾಡಬೇಕು. ಜಪದಲ್ಲಿ ತತ್ಪರವಾಗಿರುವ ಕೆಲವರು ಈ ನ್ಯಾಸದ ವಿಧಿಯನ್ನು ಮಾಡಲೇಬೇಕೆಂದಿಲ್ಲ ಎಂದು ತಿಳಿಯುತ್ತಾರೆ. ಅನಂತರ ಜಗಜ್ಜನನಿ ಭಗವತಿ ಮಹಾದೇವಿ ನಾಮದಿಂದ ಖ್ಯಾತಳಾದ ಜಗದಂಬೆಯನ್ನು ಧ್ಯಾನಿಸಬೇಕು. ಭಗವತಿ ಗಾಯತ್ರಿಯ ಧ್ಯಾನ. ಈ ಭಗವತಿ ಪರಮೇಶ್ವರಿಯ ಶ್ರೀ ವಿಗ್ರಹವು ಜಪ ಕುಸುಮದಂತಹ ಪ್ರಭೆಯಿಂದ ಸಂಪನ್ನಳಾಗಿ ಕಂಡುಬರುವಳು. ಈಕೆಯು ಕುಮಾರಿ ಅವಸ್ಥೆಯಲ್ಲಿಯೇ ವಿರಾಜಿಸುತ್ತಿರುವಳು. ರಕ್ತ ಚಂದನದಿಂದ ಅನುಲಿಪ್ತಳಾಗಿ ರಕ್ತ ಕಮಲದ ಆಸನದಲ್ಲಿ ಕುಳಿತಿರುವಳು. ಈಕೆಯ ಮಾಲೆಯು ಕೆಂಪಾಗಿಯೇ ಇದೆ. 4 ಮುಖಗಳು ಮತ್ತು 2 ಭುಜಗಳಿಂದ ಶೋಭಿಸುವ ಈ ದೇವಿಯು ಕೆಂಪು ವಸ್ತ್ರವನ್ನು ಉಟ್ಟಿರುವಳು. ಪ್ರತಿಯೊಂದು ಮುಖದಲ್ಲಿ 2 ನೇತ್ರಗಳಿವೆ. ಈಕೆಯು ಸೃಕ್, ಸ್ರುವ, ಜಪಮಾಲೆ, ಕಮಂಡಲು ಇವನ್ನು ಧರಿಸಿಕೊಂಡಿರುವಳು. ಸಂಪೂರ್ಣ ಆಭರಣಗಳು ಈಕೆಯ ದಿವ್ಯ ವಿಗ್ರಹವನ್ನು ಪ್ರಕಾಶಿತಗೊಳಿಸಿವೆ. ಈ ಭಗವತಿಯು ಋಗ್ವೇದವನ್ನು ಅಧ್ಯಯನ ಮಾಡುತ್ತಿರುವಳು. ಹಂಸವಾಹನೆಯಾದ ಈಕೆಯನ್ನು ಬ್ರಹ್ಮದೇವರು ತನ್ನ ಹೃದಯದಲ್ಲಿರಿಸಿಕೊಂಡು ಉಪಾಸನೆ ಮಾಡುತ್ತಿರುವರು. ಈಕೆಯ ಋಕ್, ಯಜು, ಸಾಮ, ಅಥರ್ವ 4 ವೇದಗಳು 4 ಪಾದಗಳಿರುವವು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, ಅಧರ, ಅಂತರಿಕ್ಷ, ಅವಾಂತರ ದಿಶೆಗಳು ಈ 8 ಕುಕ್ಷಿಗಳಿಂದ ಇವಳು ಶೋಭಿಸುವಳು. ವ್ಯಾಕರಣ, ಶಿಲ್ಪ, ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ, ಇತಿಹಾಸ, ಪುರಾಣ ಮತ್ತು ಉಪನಿಷತ್ತು ಇವು ಭಗವತಿ ಮಹೇಶ್ವರಿಯ 7 ಶಿರಗಳಿರುವವು. ಅಗ್ನಿಯು ಮುಖದಲ್ಲಿ, ರುದ್ರನು ಶಿಖೆಯಲ್ಲಿ, ವಿಷ್ಣು ಚಿತ್ತದಲ್ಲಿ ಶೋಭಿಸುತ್ತಿರುವರು. ಈ ಪ್ರಕಾರ ಭಗವತಿ ಗಾಯತ್ರಿಯ ಧ್ಯಾನ ಮಾಡಬೇಕು. ಬ್ರಹ್ಮನು ಆಕೆಯ ಕವಚ, ಸಾಂಖ್ಯಶಾಸ್ತ್ರವು ಅವಳ ಗೋತ್ರ. ಆದಿತ್ಯ ಮಂಡಲದಲ್ಲಿ ವಿರಾಜಿಸುತ್ತಿರುವ ಆ ಭಗವತಿ ಮಹೇಶ್ವರಿಯನ್ನು ನಮ್ಮ ಹೃದಯದಲ್ಲಿ ಧ್ಯಾನಿಸಬೇಕು. ಹೀಗೆ ವೇದಮಾತಾ ಭಗವತಿ ಗಾಯತ್ರಿಯನ್ನು ವಿಧಿವತ್ತಾಗಿ ಧ್ಯಾನಿಸಿ ಆಕೆಯನ್ನು ಪರಮ ಪ್ರಸನ್ನ ಮಾಡುವಂತಹ ಪವಿತ್ರ ಮುದ್ರೆಗಳನ್ನು ಮಾಡಬೇಕು. ಸುಮುಖ, ಸಂಪುಟ, ವಿತ್ತ, ವಿಸ್ತೃತ, ದ್ವಿಮುಖ, ತ್ರಿಮುಖ, ಚತುರ್ಮುಖ, ಪಂಚಮುಖ, ಷಣ್ಮುಖ, ಅಧೋಮುಖ, ವ್ಯಾಪಕಾಂಜಲಿ, ಶಕಟ, ಯಮಪಾಶ, ಗ್ರಂಥಿತ, ಸಮ್ಮುಖೋನ್ಮುಖ, ವಿಲಂಬ, ಮುಷ್ಟಿತ, ಮತ್ಸ್ಯ, ಕೂರ್ಮ, ವರಾಹ, ಸಿಂಹಾಕ್ರಾಂತ, ಮಹಾಕ್ರಾಂತ, ಮುದ್ಗರ ಮತ್ತು ಪಲ್ಲವ ಹೀಗೆ 24 ಮುದ್ರೆಗಳಿವೆ. ಭಗವತಿ ಗಾಯತ್ರಿಯ ಸಮ್ಮುಖ ಈ ಮುದ್ರೆಗಳನ್ನು ಪ್ರದರ್ಶಿಸುವ ಮಹತ್ವ ಬಹಳವಿದೆ. ಅನಂತರ ವಿದ್ವಾಂಸರು 100 ಅಕ್ಷರವುಳ್ಳ ಗಾಯತ್ರಿಯನ್ನು 1 ಬಾರಿ ಉಚ್ಚರಿಸಬೇಕು. ಗಾಯತ್ರಿಯ 24 ಅಕ್ಷರಗಳು ವರ್ಣಿತವಾಗಿವೆ. ಜಾತವೇದಸೆ ಸುನವಾಮ ಸೋಮ ಹಾಗೂ ತ್ರ್ಯಂಬಕಂ ಯಜಾಮಹೆ ಈ ವೈದಿಕ ಮಂತ್ರಗಳನ್ನು ಜೊತೆಯಾಗಿ ಉಚ್ಚರಿಸುವುದರಿಂದ 100 ಅಕ್ಷರವುಳ್ಳ ಗಾಯತ್ರಿ ಮಂತ್ರವು ಸಂಪನ್ನವಾಗುತ್ತದೆ. ವಿದ್ವಾಂಸರು ಇದನ್ನು 1 ಬಾರಿ ಜಪಿಸಬೇಕು. ಈ ಜಪದ ಬಳಿಕ ಮೊದಲಿಗೆ ಓಂಕಾರವನ್ನು ಉಚ್ಚರಿಸಿ ಭೂರ್ಭುವಸ್ವಃ ಇದರೊಂದಿಗೆ 24 ಅಕ್ಷರವುಳ್ಳ ಗಾಯತ್ರಿಯನ್ನು ಜಪಿಸಬೇಕು.
ಈ ಪ್ರಕಾರ ನಿತ್ಯ ಜಪ ಮಾಡುವ ಶ್ರೇಷ್ಠ ಬ್ರಾಹ್ಮಣನು ಸಂಧ್ಯೆಯ ಸಂಪೂರ್ಣ ಫಲವನ್ನು ಪಡೆದು ಪರಮ ಸುಖಿಯಾಗುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.